ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ವಾರಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾಯಿದ್ದೀನಿ. ಕಾರಣಾಂತರಗಳಿಂದ ಹಾಕೋದಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿಯವರು ಬಂದರು ಮತ್ತು ನನಗೆ ಹುಷಾರಿಲ್ದಾಗ ಆಯಿತು, ಸುಮಾರು ಟೈಮ್ ಹುಷಾರಿಲ್ದ ಹಾಗಾಯಿತು. ಹಾಗಾಗಿ ಅಪ್ಲೋಡ್ ಮಾಡಲಿಲ್ಲ. ಹಾಗೆ ಫಸ್ಟು ನಾನು ಒಂದು ಸೋಪನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟು ಸೋಪು, ಗ್ರಾಮ್ ಫ್ಲೋರ್ ಅಂತ ಹೇಳಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ಅಥವಾ ಪಿಂಪಲ್ಸ್ ಇರೋರು ಇದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಂತೂ ಇದೇ ಸೋಪನ್ನ ಯಾವಾಗಲೂ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಪಿಂಪಲ್ಸ್ ಕೂಡ ತುಂಬಾ ಕಡಿಮೆ ಆಗಿದೆ ಗ್ರಾಮ್ ಫ್ಲೋರ್ ಸೋಪು. ಇದು ಪ್ರಮೋಷನ್ ಅಲ್ಲ, ಬಟ್ ನನ್ನ ಅನುಭವ ತುಂಬಾ ಚೆನ್ನಾಗಿದೆ. ಇದು ಯಾರು ಹೇಳಿದ್ರು, ಆಮೇಲೆ ನಾನು ಯೂಸ್ ಮಾಡ್ತಾಯಿದ್ದೆ. ಹಾಗೆ ಅಡುಗೆ ಮಾಡುವಂಡು ಮಿಕ್ಕಿದ ಟೈಮಲ್ಲಿ ಪಿಂಪಲ್ಸ್ ಏನಾದ್ರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾನು ಟೊಮೊಟೊನ ಪಿಂಪಲ್ಸ್ ತುಂಬ ಆಯಿತು ಅಂದರೆ ಟೊಮೊಟೊನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ಫೇಶಿಯಲ್ ಮಾಡಿಕೊಂಡು ಬಿಡಬೇಕು. ಸ್ವಲ್ಪ ಉರಿಯುತ್ತೆ. ಅದಾದಮೇಲೆ ನಮ್ಮನೆ ಬೆಂಗಳೂರಿಗೆ ಬಂದಿದ್ದರು. ಹಾಗೆ ಕೇಕ್ ತೊಗೊಂಡು ಬಂದೆ. ಅಂದರೆ ಚಿಕ್ಕ ಚಿಕ್ಕದು ಒಂದೊಂದು ಪೀಸ್ ಲೆಕ್ಕ ಆ ಥರ ತೊಗೊಂಡು ಬಂದಾಗ ಅವ್ರು ಸುಮ್ಮನೆ ಬರ್ಡೇ ಅಂದ್ಕೊಬಿಟ್ಟಿದ್ದಾರೆ. ಬರ್ಡೇ ಇರಲಿಲ್ಲ. ಕೇಕು ಸುಮ್ಮನೆ ತಂದು ಕೊಟ್ಟಿದ್ದೆ ತಿನ್ನೋಣ ಅಂತ. ಹಾಗಾಗಿ ಇವರೆಲ್ಲ ಬಂದಿದ್ದಕ್ಕೆ ಬೆಂಗಳೂರಿಗೆ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಇವಾಗ ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆನಪಿಗೆ ಮಕ್ಕಳೆಲ್ಲ ಬಂದಿದ್ದರು. ಅವ್ರ ಜೊತೆ ಕಳೆದಂಥ ಕೆಲವೊಂದು ತುಣುಕುಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ಬರ್ಡೇ ಇಲ್ಲ, ಸುಮ್ಮನೆ ಅಲ್ಲಿ ಬೇಕ್ರಿಯಲ್ಲಿ ಯಾವಾಗಲೂ ತಿನ್ನೋ ಒಂದು ಕೇಕ್ನ ಒಂದು 4 ಪೀಸ್ ತಂದಿದ್ದು. ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು ಅವ್ರಿಗೆ ಕೇಕು. ಅವ್ರಿಗೆ ಏನೇನು ಇಷ್ಟ ಎಲ್ಲ ತಗೊಬರೋದು ನನ್ನ ಡ್ಯೂಟಿ. ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಕೇಕ್ನ ನಾನು ತುಂಬ ತಿಂತೀನಿ ಯಾವಾಗಲೂ. ಹಾಗೆ ಸುಮಾರು ದಿನ ಆಯಿತು ನಾನು ವೀಡಿಯೋನ ಹಾಕೋದಕ್ಕೆ ಆಗಿಲ್ಲ. ಎಡಿಟ್ ಮಾಡಿದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಕೆಲವೊಂದು ವೀಡಿಯೋಗಳು ಡಿಲೀಟ್ ಕೂಡ ಆಗಿದೆ. ಅಂದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಮನಸ್ಥಿತಿ ಸರಿ ಇಲ್ಲ ಅಂದ್ರೂ ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ. ಇವಾಗ ನೆಕ್ಸ್ಟು ವೀಡಿಯೋಗಳನ್ನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಪಾಪು ನೋಡಿ ಬೆಂಗಳೂರಿಗೆ ಬಂದೈತೆ. ಇವ್ರುಗಳೆಲ್ಲರ ಜೊತೆ ಬೆಂಗಳೂರಿಗೆ ಬಂದಿರೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಮನೇಲಿ ನೋಡಿ ಪಾಪ ಹೆಂಗೆ ಆಟ ಆಡ್ತಾನೆ. ಈಗ ನೋಡಿ ಆಯ್ತು. ಸರಿ ಖುಷಿ ಕಾಲ್ ತೆಗೆ. ಖುಷಿ ಒಂಚೂರು ಕಾಲ್ ತೆಗೆ, ವಿಡಿಯೋ ಆಗ್ತೈತೆ. ರಾಗತ್ತೆ ಖುಷಿ ಕಾಲ್ ತೆಗೆ. ನೀ ಸರಿ ಹಾಂ ಈಗ ರಾಗತ್ತೆ. ಸಂದರ್ಭ ಗಾಗತಿ ಸೀತಾ ತಡಿ ಸೀತಾ ಇಲ್ಲಿ ಬೈ 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 ಇಲ್ಲಿ ಜಗಳ ಮಾಡ ಖುಷ ಇಲ್ಲಿ ಜಗಳ ಮಾಡ. ಫಸ್ಟ್ ಟೈಮ್ ಮತ್ತಿಕೆರೆಗೆ ಶಾಪಿಂಗ್ಗೆ ಕರ್ಕೊಂಡು ಹೋದೆ. ಐಬ್ರೋ ಮಾಡ್ತಾನೆ ಅಂತ ಹೇಳಿ ನಾನು ಎಲ್ಲೆಲ್ಲ ಹೋಗ್ತೀನಿ ಎಲ್ಲ ಕಡೆ ಕರ್ಕೊಂಡು, ಸಿಸ್ಟರ್ಸು ಅಳಿಯ ಮತ್ತೆಲ್ಲರೂ ಮಕ್ಕಳನ್ನೂ ಕರ್ಕೊಂಡು ಫಸ್ಟ್ ಹೋಗಿದ್ದೆ ಬ್ಯೂಟಿ ಪಾರ್ಲರ್ಗೆ. ನಾನು ಐಬ್ರೋ ಮಾಡಿಸ್ಕೊಳ್ಬೇಕಿತ್ತು. ಐಬ್ರೋನ ನಾನು ಇಲ್ಲೇ ಮತ್ತಿಕೆರೆಯಲ್ಲೇ ಯಾವಾಗಲೂ ಮಾಡಿಸೋದು. ನಮ್ಮ ಸಿಸ್ಟರು
ಎಲ್ಲರೂ ರೆಡಿಯಾಗಿ ಬಂದಿದ್ರು. ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಕಡೆ ಕರ್ಕೊಂಡು ಅವ್ರಿಗೆ ತೋರಿಸೋದು ಒಂದು ಖುಷಿ. ಮತ್ತಿಕೆರೆ ಮಾರ್ಕೆಟಿಗೆ ಫಸ್ಟ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಮ್ಮ ಖುಷಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ತುಂಬ ದಿನದ ಆಸೆ ಇತ್ತು ಹೇರ್ ಕಟ್ ಮಾಡಿಸ್ಬೇಕು ಅಂತ ನನಗೆ. ಬಟ್ ಅಲ್ಲೆಲ್ಲೂ ಬರ್ತಾ ಇರಲಿಲ್ಲ. ಹೋಗಬೇಕಂದ್ರೆ ಸ್ಕೂಲ್ ರಜೆ ಕೊಡ್ತಾ ಇರಲಿಲ್ಲ. ಏನೋ ಒಂದು ಕಾರಣದಿಂದ ಆಗ್ತಾ ಇರಲಿಲ್ಲ. ಹಾಗಾಗಿ ಬೆಂಗಳೂರಲ್ಲೇ ಕಟ್ ಮಾಡಿಸೋಣ ಅಂತ ಹೇಳಿ ಇದು ಮತ್ತಿಕೆರೆಯಲ್ಲಿ ನಾನು ಯಾವಾಗಲೂ ಹೇರ್ ಕಟ್ಟು ಮತ್ತು ಐಬ್ರೋ ಮಾಡಿಸ್ಕೊಂಡು ಒಂದು ಅಡ್ಡ ಅಲ್ಲೇ ಹೇರ್ ಕಟ್ ಮಾಡಿಸಿದ್ದು ನಾನು. ಬಟ್ ಪ್ಲ್ಯಾನ್ ಇರಲಿಲ್ಲ, ಅನ್ಪ್ಲ್ಯಾನ್ಡ್ ಕರ್ಕೊಂಡೋಗಿ ನಾರ್ಮಲಿ ಕಟ್ ಮಾಡಿಸ್ಕೊಂಡು ಬಂದ್ವಿ. ಅವ್ರ ನಾಯಿ ಮರಿ ಇತ್ತು ಇದ್ದೆ. ತುಂಬ ಉದ್ದ ಬೆಳೆದ್ಬಿಟ್ಟಿದೆ. ಬಟ್ ಬೇಡ ಅಂತ ಹೇಳಿ ನನಗಿಷ್ಟ ಕಟ್ ಮಾಡಿಸ್ಬೇಕು ಅಂತ. ನನ್ನ ಇಷ್ಟದ ಪ್ರಕಾರ ಕಟ್ ಮಾಡಿಸ್ಲೇಬೇಕು ಅಂತ ಹೇಳಿ ಒಂದು 5th ಮಕ್ಕಳಿಗೆ ಯಾವಾಗಲೂ ಕಟ್ ಮಾಡಿಸ್ತಾ ಇರಬೇಕು. ಮುಂದೆ ದಪ್ಪ ಆಗಿ ಬೆಳಿಬೇಕು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು 5th ಕ್ಲಾಸ್ವರೆಗೂ ಕಟ್ ಮಾಡ್ತಾನೇ ಇರಬೇಕು. ಕೂದಲ ಬಿಡಲೇಬಾರ್ದು. ಹಾಗಿದ್ರೆ ಮಾತ್ರ ಚೆನ್ನಾಗಿ ದಪ್ಪದಾಗಿ ಬೆಳೆಯುತ್ತೆ. ನೋಡೋಣ, ಇವಳದು ಸೆಕೆಂಡ್ ಟೈಮ್. ನಾನು ಮಾಡಿಸ್ತಾ ಇರೋದು ಇದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ. ಹಾಗೆ ಬಾಬ್ ಕಟ್ ಮಾಡಿಸ್ಕೊಂಡೆ. ಅದು ಎಲ್ಲಿ ಏನು ಮಾಡಬೇಕು ಅಂತ ಇರುತ್ತೋ ಅಲ್ಲೇ ಆಗೋದು. ಅಲ್ಲಿ ನಾನು ಊರಲ್ಲಿ ಒಂದು ಸಾರಿ ಕರ್ಕೊಂಡೋಗಿದ್ದೆ ಅವಳನ್ನ ಕಟ್ ಮಾಡಿಸ್ಬೇಕು ಹೇರ್ನ ಅಂತ. ಆದರೆ ಅವತ್ತು ಅವ್ರು ಬಂದೇ ಇರಲಿಲ್ಲ. ಅದಾದಮೇಲೆ ನೋಡಿ ಮತ್ತಿಕೆರೆಯನ್ನು ರೌಂಡ್ ಹಾಕಿ ಅಲ್ಲಿಂದ ಬಂದು ಪಿಜ್ಜಾ ನೋಡಿ, ಫಸ್ಟ್ ಟೈಮ್ ಪಿಜ್ಜಾ ತಿಂತವ್ರೆ ಇವರು. ಅವತ್ತು ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ಚೀಸ್ ಕಾರ್ನ್ ಪಿಜ್ಜಾ ತಿಂತಾ ಇರೋದು. ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಫಸ್ಟ್ ಟೈಮ್ ತಿನ್ನ ಅದರಲ್ಲಿ ಆನಿಯನ್ ರಿಂಗು ಇಟ್ಬಿಟ್ಟಿದ್ದಾರೆ. ತಗೊಳ್ಳಿ ಒಂದೇ ಬಿಚ್ಚುಗಳು ಕೊಯ್ಯಿ ತೋರ್ಸಂಗ ಕುಸನೆ. ಇದು ತೆಗಿಯೋದು ಆನಿಯನ್ ರಿಂಗ್. ಪಿಜ್ಜಾ ತೋರಿಸು. ತಿನ್ನ ಚೂರು. ಸಾಸ್ ಹಾಕೋಬೇಕು ಅದಕ್ಕೆ.